Welcome back to Ashok Educational Groups. ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳುವಂತಹ ಕರೆಂಟ್ ಅಫೇರ್ಸ್ ಆರ್ ಪ್ರಚಲಿತ ಘಟನೆಗಳು ನೋಡೋಣ. ಮೊದಲಿಗೆ ಇತ್ತೀಚೆಗೆ ನಿಧನಗೊಂಡಂತಹ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ನೋಡೋಣ, ಯಾರು ಎಂಬುದನ್ನ. ಮೊದಲಿಗೆ ಕೇಂದ್ರ ಸಚಿವರಾದಂತಹ ರಾಮ್ ವಿಲಾಸ್ ಪಾಸ್ವಾನ್ ಇತ್ತೀಚೆಗೆ ನಿಧನರಾದರು. ಮಾಜಿ ಕೇಂದ್ರ ರಕ್ಷಣಾ ಸಚಿವ ಜಸ್ವಂತ್ ಸಿಂಗ್ ಸಹ ನಿಧನರಾದರು. ನಂತರ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಸಹ ನಿಧನರಾದರು. ನೃಪತುಂಗ ಪ್ರಶಸ್ತಿ ವಿಜೇತ GS ಅಮೂರರು ಸಹ ನಿಧನರಾದರು. ಅಂಡ್ ಕೊನೆಯದಾಗಿ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯರು ಸಹ ನಿಧನರಾಗಿದ್ದಾರೆ. ಸೊ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ 5 ಜನ. ಅಲ್ಲಿಗೆ ರಾಮ್ ವಿಲಾಸ್ ಪಾಸ್ವಾನ್ ಕೇಂದ್ರ ಸಚಿವ ಜಸ್ವಂತ್ ಸಿಂಗ್ ಮಾಜಿ ರಕ್ಷಣಾ ಸಚಿವ ಅಂಡ್ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿ, ನೃಪತುಂಗ ಪ್ರಶಸ್ತಿ ವಿಜೇತ GS ಅಮೂರ, ಕೊನೆಯದಾಗಿ ಪ್ರಮುಖ ಪ್ರಖ್ಯಾತಿ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ನಿಧನರಾಗಿದ್ದಾರೆ. ನಂತರ 2020ರ ನೊಬೆಲ್ ಪ್ರಶಸ್ತಿ ಪುರಸ್ಕೃತರನ್ನು ನೋಡೋಣ. ನೊಬೆಲ್ ಪ್ರಶಸ್ತಿ 5 ವಿಭಾಗದಲ್ಲಿ ನೀಡಲಾಗುತ್ತೆ. ವೈದ್ಯಕೀಯ ವಿಭಾಗ, ಭೌತಶಾಸ್ತ್ರ ವಿಭಾಗ, ರಸಾಯನಶಾಸ್ತ್ರ ವಿಭಾಗ ಅಂಡ್ ಶಾಂತಿ, ಕೊನೆಯದಾಗಿ ಸಾಹಿತ್ಯ ವಿಭಾಗ ಪ್ರಶಸ್ತಿಗೆ ನೀಡಲಾಗುತ್ತೆ. ವೈದ್ಯಕೀಯ ವಿಭಾಗದಲ್ಲಿ ಹೆಪಟೈಟಿಸ್ ಸಿ ವೈರಾಣು ಅನ್ವೇಷಣೆಗಾಗಿ ನೀಡಲಾಗಿದೆ. ಈ ವರ್ಷ 3 ಜನಕ್ಕೆ ಕೊಡಲಾಗಿದೆ. RVJ ಆಲ್ಟರ್, ಮೈಕೆಲ್ ಔಟನ್, ಚಾರ್ಲ್ಸ್ M ರೈಸ್ 3 ಜನ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನ ಕಪ್ಪುಕುಳಿ ಅನ್ವೇಷಣೆಗಾಗಿ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಸಹ 3 ಜನ ಹಂಚಿಕೊಂಡಿದ್ದಾರೆ. ರೋಜರ್ ಪೆನ್ರೋಸ್, ರಿನ್ ಹಾರ್ಡ್ಜೆಲ್, ಆಡ್ರಿಯಾ ಅವರ ಕಪ್ಪುಕುಳಿ ಅನ್ವೇಷಣೆಗಾಗಿ 3 ಜನಕ್ಕೆ ನೀಡಲಾಗಿದೆ. ನಂತರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಂಶವಾಹಿ ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಗಾಗಿ ನೀಡಲಾಗಿದೆ. ಚಾರ್ಪೆಂಟರ್ ಮತ್ತು ಜೆನ್ನಿಫರ್ ರ ವಂಶವಾಹಿ ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಗಾಗಿ ನೀಡಲಾಗಿದೆ. ಅಂಡ್ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ವಿಶ್ವ ಆಹಾರ ಕಾರ್ಯಕ್ರಮಕ್ಕೆ ನೀಡಲಾಗಿದೆ. ಫುಡ್ ಆರ್ಗನೈಸೇಷನ್ ಜಾಗತಿಕ ಹಸಿವು ನಿವಾರಣೆಗಾಗಿ ನೀಡಿದಂತ ಕೊಡುಗೆ ಅಥವಾ ಜಾಗತಿಕ ಹಸಿವು ನಿವಾರಣೆಯಲ್ಲಿ ಮಾಡಿದಂತಹ ಕ್ರಮಕ್ಕೆ ಅವರು ಮಾಡಿದಂತಹ ಕೆಲಸಗಳಿಗೆ ಗೌರವಿಸಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಕೊನೆಯದಾಗಿ ಸಾಹಿತ್ಯ ನೊಬೆಲ್ ಪ್ರಶಸ್ತಿ ಅಮೆರಿಕಾದ ಕವಯಿತ್ರಿಯಾದಂತಹ ಲೂಯಿಸ್ ಗ್ಲುಕ್ ರವರಿಗೆ ನೀಡಲಾಯಿತು. ನಂತರ USA ಓಪನ್ ಟೆನ್ನಿಸ್ ಟೂರ್ನಿ, USA ನಡೆಯುವಂತ ಟೆನ್ನಿಸ್ ಟೂರ್ನಿ ಪುರುಷ ಸಿಂಗಲ್ಸ್ ಮತ್ತು ಮಹಿಳಾ ಸಿಂಗಲ್ಸ್ ನ ಮುಖ್ಯವಾಗಿ ಕೇಳಲಾಗುತ್ತೆ. ನೋಡೋಣ. ಪುರುಷ ಸಿಂಗಲ್ಸ್ ಚಾಂಪಿಯನ್ ಆಸ್ಟ್ರಿಯಾದ ಡೊಮಿನಿಕ್ ಥೀಮ್ ಅವರು ಈ ವರ್ಷ ಗೆದ್ದಿದ್ದಾರೆ. ಮಹಿಳಾ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ರಾದಂತವರು ಜಪಾನ್ನ ನವೋಮಿ ಒಸಾಕಾ ಅಂಡ್ ಡೊಮಿನಿಕ್ ಥೀಮ್, ಪುರುಷ ಸಿಂಗಲ್ಸ್ ಅಂಡ್ ಮಹಿಳಾ ಸಿಂಗಲ್ಸ್. DRDO 2020ರ DRDOನ ಹೊಸ ಯಶಸ್ವಿ ಕ್ಷಿಪಣಿ ಪ್ರಯೋಗಗಳನ್ನ ನೋಡೋಣ ಯಾವ್ಯಾವ ಎಂದು. 2020ರ DRDOನ ಯಶಸ್ವಿ ಕ್ಷಿಪಣಿ ಪರೀಕ್ಷೆಗಳು, ಅಲ್ಲಿಗೆ ಬ್ರಹ್ಮೋಸ್ ಸೂಪರ್ಸಾನಿಕ್, ನಂತರ ಹೈಪರ್ ಪವರ್ ಸಾನಿಕ್ ಶೌರ್ಯ ವ್ಯೂಹಾತ್ಮಕ ಪರೀಕ್ಷೆ, ಹೈ ಪವರ್ ಸಾನಿಕ್ HASTDV ಪರೀಕ್ಷೆ, ಪೃಥ್ವಿ 2 ಕ್ಷಿಪಣಿ ಪರೀಕ್ಷೆ, ಲೇಸರ್ ಆಧಾರಿತ ಟ್ಯಾಂಕ್ ನಿಗ್ರಹ ಪರೀಕ್ಷೆ, ಅಭ್ಯಾಸ್ ಹೈಸ್ಪೀಡ್ ಕ್ಷಿಪಣಿ ಪರೀಕ್ಷೆ, ಜಲಾಂತರ್ಗಾಮಿ ನಿಗ್ರಹ ಕ್ಷಿಪಣಿ ಪರೀಕ್ಷೆ, ವಿಕಿರಣ ನಿಗ್ರಹ ಕ್ಷಿಪಣಿ ಪರೀಕ್ಷೆಯನ್ನು ಮಾಡಲಾಯಿತು. ಇವೆಲ್ಲ ಯಶಸ್ವಿಯಾಗಿದೆ. ಬ್ರಹ್ಮೋಸ್, ಹೈಪರ್ಸಾನಿಕ್, ಹೈ ಪವರ್, ಪೃಥ್ವಿ 2, ಲೇಸರ್ ಆಧಾರಿತ ಟ್ಯಾಂಕ್, ಅಭ್ಯಾಸ್ ಹೈ ಸ್ಪೀಡ್, ಜಲಾಂತರ್ಗಾಮಿ ಅಂಡ್ ಫೈನಲಿ ವಿಕಿರಣ ನಿಗ್ರಹ ಕ್ಷಿಪಣಿ. Thank you for watching and don't forget to subscribe this channel.